ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಮಾಡಿದಂತಹ ಪ್ರಕರಣ. ಈಗಾಗಲೇ ಶಿವಾನಂದ್ ಎಂಬಂತಹ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು, ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ರು, ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ವಿಚಾರಣೆ ತೀವ್ರಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸಿಐಡಿ ಅಧಿಕಾರಿಗಳು ಕೂಡ ಇನ್ವೆಸ್ಟಿಗೇಷನ್ ಅಖಾಡಕ್ಕಿಳಿತಾ ಇದ್ದಾರೆ. ನಾಳೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ ಸಿಐಡಿ ಟೀಮ್. ಕೋರ್ಟ್ ಅನುಮತಿಯನ್ನು ಪಡೆದು ಶಿವಾನಂದನನ್ನು ವಶಕ್ಕೆ ಪಡೆಯುವುದಕ್ಕೆ ಸಿಐಡಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಶಿವಮ್ ಅಸೋಸಿಯೇಟ್ನಿಂದ ಹಣ ಹೂಡಿಕೆಯನ್ನ ಅದರ ಮೂಲವನ್ನ ಈಗ ಕೆದಕುವ ಕೆಲಸ ಆಗ್ತಾ ಇದೆ. ಮಾಳಮಾರುತಿ ಠಾಣೆಯಿಂದ ಸಿಐಡಿ ಅಧಿಕಾರಿಗಳು ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಸಿಐಡಿ ಡಿಐಜಿ ಜೊತೆಗೆ ಒಂದು ಮಹತ್ವದ ಮೀಟಿಂಗ್ ಕೂಡ ಇದೆ. ಅಲ್ಲಿಗೆ ಈತ ಹಣವನ್ನ ಹೇಗೆ ಮಾಡ್ತಾ ಇದ್ದ, ಹೇಗೆ ವಂಚಿಸ್ತಾ ಇದ್ದ, ಹೇಗೆ ಹಣವನ್ನು ಕ್ರೋಢೀಕರಿಸ್ತಾ ಇದ್ದ ಎಲ್ಲವನ್ನು ಕೂಡ ಕೆದಕುವ ಮೂಲಕ್ಕೆ ಈಗ ಕೈ ಹಾಕುವಂತಹ ಕೆಲಸಕ್ಕೆ ಸಿಐಡಿ ಟೀಮ್ ಮುಂದಾಗಿರುವಂಥದ್ದು. ಮಾಜಿ ಸೈನಿಕನ ಮಗ ಈತ ಶಿವಾನಂದ್. ಜೊತೆಗೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನು ಆರ್ಗನೈಸ್ ಮಾಡಿ ಅಲ್ಲಿ ಅವರು ಮಾಡ್ತಾ ಇದ್ದಂತಹ ಭಾಷಣ ವೈರಲ್ ಆಗ್ತಾ ಇತ್ತು. ಇದೇ ಭಾಷಣವೇ ಈಗ ಈ ವ್ಯಕ್ತಿಗೆ ಮುಳುವಾಗಿದೆ. ಪೊಲೀಸರು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ 4,500 ಕೋಟಿ ರೂಪಾಯಿ ಅಕ್ರಮವಾಗಿ ಈತ ಜನರಿಂದ ಹೇಗೆ ತೆಗೆದುಕೊಂಡಿದ್ದ ಅನ್ನೋದನ್ನು ಕೂಡ ಈಗ ಪತ್ತೆ ಹಚ್ಚುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಒಂದು ಸಣ್ಣ ಐಸ್ ಕ್ರೀಮ್ ಪಾರ್ಲರನ್ನು ಇಟ್ಕೊಂಡಂತಹ ವ್ಯಕ್ತಿ ಈ ಪ್ರಮಾಣದಲ್ಲಿ ದುಡ್ಡು ಮಾಡಿದ್ದು ಹೇಗೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಜೊತೆಗೆ ಸಾವಿರಾರು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಇದೆ, ಜೊತೆಗೆ ಅಕ್ರಮ ಹಣ ವರ್ಗಾವಣೆ ಆಗಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಪ್ರಕರಣಕ್ಕೆ ಏನಾದರೂ ಇಡಿ ಸಿಬಿಐ ಎಂಟ್ರಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಬಟ್ ಸಿಐಡಿ ಇನ್ವೆಸ್ಟಿಗೇಷನ್ ಅನ್ನು ಹೇಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದರ ಆಧಾರದ ಮೇಲೆ, ಸಿಐಡಿ ಇನ್ವೆಸ್ಟಿಗೇಷನ್ನಲ್ಲಿ ಹೊರಬರುವಂತಹ ಮಾಹಿತಿಯ ಆಧಾರದ ಮೇಲೆ ಇಡಿ ಸಿಬಿಐನ ಎಂಟ್ರಿಯ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆಯ ಆರೋಪ. ನಾಳೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ನೀಲಣ್ಣವರ್ ಪರ ವಕೀಲರು ರೆಡಿಯಾಗಿದ್ದಾರೆ. ಎಫ್ಐಆರ್ ಅನ್ನೇ ರದ್ದು ಮಾಡಬೇಕು ಅಂಥೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ರೆಡಿಯಾಗಿದ್ದಾರಂತೆ. ಒಂದು ಕಡೆ ನಮ್ಮ ಕಸ್ಟಡಿ ಕೊಡಿ ಅಂಥೇಳಿ ಸಿಐಡಿ ಅರ್ಜಿ ಹಾಕೊಳ್ತಾ ಇದೆ. ಮತ್ತೊಂದು ಕಡೆ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ನೀಲಣ್ಣನವರ ಬಿಡುಗಡೆ ಆಗಬೇಕು, ಎಫ್ಐಆರ್ ಕ್ವಾಶ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಳ್ಳುವುದಕ್ಕೆ ಅವರ ಪರ ವಕೀಲರು ರೆಡಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ 4,500 ಕೋಟಿ ರೂಪಾಯಿ ವ್ಯವಹಾರವನ್ನು ಹೇಗೆ ನಡೆಸಿದ್ದ, ಹತ್ತತ್ರ 35,000 ಜನರ ಜೊತೆಗೆ ಈತ ಹಣವನ್ನು ಇನ್ವೆಸ್ಟ್ ಮಾಡಿಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಈತನನ್ನು ನಂಬಿ ಹೂಡಿಕೆ ಮಾಡಿದವರು ಜಾಸ್ತಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಅಂತರ್ಜಿಲ್ಲೆ ಅಂತಾರಾಜ್ಯ ಬರ್ತಾ ಇರೋದ್ರಿಂದ ಇದರಲ್ಲಿ ಕೇಂದ್ರದ ತನಿಖಾ ಸಂಸ್ಥೆಗಳೇನಾದರೂ ಎಂಟ್ರಿ ಆಗ್ತವ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚೇತನ್, ಒಂದು ಕಡೆ ಪೊಲೀಸರ ಕಸ್ಟಡಿಯಲ್ಲಿ ಶಿವಾನಂದ್ ಇರುವಂತಹದ್ದು, ಬಟ್ 4,500 ಕೋಟಿ ರೂಪಾಯಿ ಹಗರಣ ಇದು, ಜೊತೆಗೆ ಅಕ್ರಮ ಹಣ ವರ್ಗಾವಣೆ ಆಗಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಇಡಿ ಮತ್ತೆ ಸಿಬಿಐ ಎಂಟ್ರಿ ಆಗುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ? ಆ ರೀತಿಯ ಲಕ್ಷಣಗಳೇನಾದರೂ ಕಾಣಿಸ್ತಾ ಇದಾವ ಚೇತನ್? ಪ್ರೇಮ್, ಖಂಡಿತವಾಗಿಯೂ ಕೂಡ ಏನು ಬೆಳಗಾವಿಯಲ್ಲಿ 4,500 ಕೋಟಿ ರೂ ಪ್ರಕರಣ ಏನಿದೆ, ಆ ಪ್ರಕರಣವನ್ನು ಈಗ ಸರ್ಕಾರ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಒಂದು ಕಡೆ ಬೆಳಗಾವಿ ಜಿಲ್ಲಾಡಳಿತ ಏನು ಕಳೆದ 2-3 ದಿನಗಳಿಂದ ರೇಡ್ ಮಾಡಿ 4,500 ಕೋಟಿ ರೂ ಹಗರಣವನ್ನು ಹೊರತಂದಿದೆ. ಅದರ ಜೊತೆಗೆ ಈಗ ಬೆಳಗಾವಿ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಈಗ ಪ್ರಕರಣವನ್ನು ಸಿಐಡಿಗೆ ವಹಿಸಿರುವಂಥದ್ದು. ಸಿಐಡಿ ಡಿಐಜಿ ಏನು ಬೆಳಗಾವಿಯ SP ಆಗಿದ್ದರು, ಅವರೀಗ ಬೆಳಗಾವಿಗೆ ಆಗಮಿಸಿರುವಂಥದ್ದು. ಬೆಳಗಾವಿಗೆ ಆಗಮಿಸಿ ಬೆಳಗಾವಿಯ ಕಮಿಷನರ್ ಅವ್ರ ಜೊತೆಗೆ ಒಂದು ರೀತಿ ಒಂದು ಸಭೆ ಮಾಡ್ತಾರೆ. ಸಭೆ ಬಳಿಕ ಏನು ಶಿವಾನಂದ್ ನೀಲನ್ ಅವರೇನಿದ್ದಾನೆ, ಶಿವಾನಂದ್ ನೀಲನ್ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾಳೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಶಿವಾನಂದ್ ನೀಲನ್ ಅವರನ್ನ ಸಿಐಡಿ ತನ್ನ ಸುಪರ್ದಿಗೆ ಪಡೆದುಕೊಳ್ಳಲಿದೆ. ಅದರ ಈಗಾಗಲೇ ನಿನ್ನೆ ಏನು ನ್ಯಾಯಾಲಯದಲ್ಲಿ 5 ದಿನಗಳ ಕಸ್ಟಡಿಗೆ ಬೆಳಗಾವಿ ಮಾಳಮಾರುತಿ ಪೊಲೀಸ್ ಠಾಣೆಗೆ ಏನು ನ್ಯಾಯಾಲಯ ಶಿವಾನಂದ್ ನೀಲನ್ ಅವರನ್ನು ನೀಡಿತ್ತು. ಈಗ ಮತ್ತೆ ಸಿಐಡಿ ತನ್ನ ವಶಕ್ಕೆ ಪಡೆದು 4 ದಿನಗಳ ಕಾಲ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಪ್ರಮುಖವಾಗಿ ಏನು 4,500 ಕೋಟಿ ರೂ ಹಣ ಇದೆ, ಆ ಹಣದ ವರ್ಗಾವಣೆ ಹೇಗಾಗಿದೆ ಅನ್ನೋದ್ರ ಕುರಿತು ಕೇಂದ್ರ ಸರ್ಕಾರವು ಕೂಡ ಈಗ ಇಡಿ ಹಾಗೂ IT ಅಧಿಕಾರಿಗಳನ್ನ ಕಳಿಸುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಪ್ರಕರಣದ ಗಂಭೀರತೆಯನ್ನು ಅರಿತುಕೊಂಡು ಬೆಳಗಾವಿಗೆ ಏನು ಇಡಿ ತಂಡಗಳು ಕೂಡ ಆಗಮಿಸುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ. 4,500 ಕೋಟಿ ವಂಚನೆಯ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಅಧಿಕೃತವಾಗಿ ನಾಳೆ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ನಡೆಸೋದಕ್ಕೆ ಕೋರ್ಟ್ನ ಮೊರೆ ಹೋಗೋದಕ್ಕೂ ಕೂಡ ಸಿಐಡಿ ಟೀಮ್ ಮುಂದಾಗ್ತಾ ಇದೆ. ವಿಚಾರಣೆಯಲ್ಲಿ
4,500 ಕೋಟಿ ರೂಪಾಯಿ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.